ಕೃಷಿ ಮಾಡಲು ಕೃಷಿ ಕಾರ್ಮಿಕರ ಸಮಸ್ಯೆ ಇರುವ ಕಾರಣ ರೈತರು ಕೃಷಿ ಕೆಲಸವನ್ನು ಯಂತ್ರಗಳ ಸಹಾಯದಿಂದ ನಿರ್ವಹಿಸುತ್ತಿದ್ದಾರೆ. ಈ ರೈತರು ಅಡಿಕೆ ಸಸಿ ನಾಟಿ ಮಾಡಲು ಟ್ರ್ಯಾಕ್ಟರ್ ಸಹಾಯದಿಂದ ಗುಂಡಿಯನ್ನು ತೆಗೆಯುತ್ತಿದ್ದು, ಈ ಗುಂಡಿಯು 2 ಅಡಿ ಆಳ 2 ಅಡಿ ಅಗಲವನ್ನು ಹೊಂದಿದ್ದು ಅಡಿಕೆ, ತೆಂಗು, ಬಾಳೆ ನೆಡಲು ಸೂಕ್ತವಾಗಿದೆ ಎಂದು ರೈತರು ಹೇಳುತ್ತಿದ್ದಾರೆ. ಅಡಿಕೆ ಸಸಿ ನಾಟಿ ಮಾಡಲು ಕೃಷಿ ಕಾರ್ಮಿಕರ ಸಮಸ್ಯೆ ಇದ್ದಲ್ಲಿ ಈ ತಂಡದವರಿಗೆ ದೂರವಾಣಿ ಮೂಲಕ ಸಂಪರ್ಕ ಮಾಡಬಹುದು. ಈ ತಂಡದವರು ತಮ್ಮ ಜಮೀನಿಗೆ ಬಂದು ಸಾಲುಗಳನ್ನು ನಿರ್ಮಿಸಿ ಅಡಿಕೆ ಸಸಿಗಳನ್ನು ನಾಟಿ ಮಾಡುತ್ತಾರೆ. ನಾಟಿ ಮಾಡಲು ಒಂದು ಸಸಿಗೆ ಇಷ್ಟು ಎಂದು ನಿಗದಿತ ಹಣವನ್ನು ಪಡೆಯುತ್ತಾರೆ. ವಿಡಿಯೋ ಕೊನೆಯಲ್ಲಿ ಇವರ ದೂರವಾಣಿ ಸಂಖ್ಯೆಯನ್ನು ಕೊಡಲಾಗಿದೆ. ಹೌದಾ? ಆಮೇಲೆ ಇದು ನೀವು ಕಲ್ಗುಟ್ಟಕ್ಕೆ ಏನಾರ ಗುಂಡಿ ಹೊಡ್ಕೊಡ್ತೀರಾ? ಕಲ್ಗುಟ್ಟಕ್ಕೂ ಒಂದು 3/4 ಅಡಿ ಬಿಟ್ಟು ಐತ್ರಿ, ಯೂಸ್ ಮಾಡ್ಬೋದ್ರಿ. ಅದನ್ನು ಹೊಡ್ಕೊಡ್ತೀರಾ? ನೀವು ಎಲ್ಲೆಲ್ಲಿ ಹೋಗಿದ್ದೀರಿ ಗುಂಡಿ ಹೊಡಿಯೋಕ್ಕೆ? ನಾವು ಎಲ್ಲ ಕಡೆ ಹೋಗ್ತೀವಿ. ಅರಸೀಕೆರೆ ಹೋಗ್ತೀವಿ, ಈ ಕಡೆ ಹಾಸನ ಹೋಗ್ತೀವಿ, ಮೈಸೂರು ಹೋಗ್ತೀವಿ, ಹಿರಿಯೂರು, ಹೊಸದುರ್ಗ, ಚಳ್ಳಕೆರೆ, ನಾಯಕನಹಟ್ಟಿ ಕಟ್ಕೊಂಡು, ಆಂಧ್ರ ಬಾರ್ಡರ್ ಕಟ್ಕೊಂಡು ಸುತ್ತ ಎಲ್ಲ ಕಡೆಗೆ ಹೋಗಿ ಎಲ್ಲ ಕಡೆ ಹೋಗ್ತೀವಿ. ನಿಮ್ಮ ಕಡೆ ಹೋಗಿರೋರೆಲ್ಲ ಚೆನ್ನಾಗೈತೆ ಅಂತ ಹೇಳಿದಾರ? ಆ ಕಡೆ ಮೇಡ್ಲೇರೆ, ರಾಣೆಬೆನ್ನೂರು, ಆ ಕಡೆ ಸೈಡ್ ಎಲ್ಲ ನಾವು ಕಬ್ಬಿಗೆಲ್ಲ ಹೊಡೆದು ಬಂದಿದ್ವಿ. ಈ ಕಬ್ಬು ಹಾಕ್ಬೋದು ಇದ್ರೊಳಗೆ? ಕಬ್ಬು ಹಾಕ್ಬೋದು. ಎಷ್ಟು ಬೀಜ ಹಾಕ್ಬೋದು ಇದ್ರೊಳಗೆ? ಒಂದು 20ರಿಂದ 24 ಬೀಜ ಹಾಕ್ಬೋದ್ರಿ. 2 ಅಡಿ ಆಳ ಅಗಲ ಬರುತ್ತೆ, 2 ಅಡಿ ಆಳನೂ ಸಿಗುತ್ತೆ. ಹೌದಾ? ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಇದು ಮಾಡಿ ಗುಂಡಿ ಹೊಡೆದು ಆಲ್ರೆಡಿ ಇದು ಕಬ್ಬು ಬೆಳೆಸ್ಯಾರ್ರಿ. ಹೌದಾ? ಅದು ಒಂದು ಕಡಿಮೆ ಅಂದ್ರೆ 20 ಅಡಿ ಲೆಂತ್ ಹೋಗ್ತ್ರಿ ಕಬ್ಬು. ಗುಣೆ ಹೊಡೆದು ಇದು ಮಾಡಿದ್ದು 3ರಿಂದ 4 ಅದರಲ್ಲಿ ಗುಣೆ ಹೊಡೆದ್ರಲ್ಲಿ ಕಬ್ಬು ಹಾಕಿದ್ರೆ ಪೋಷಕಾಂಶ ಎಲ್ಲ ಗೊಬ್ಬರ ಹಾಕಿದ್ದೆಲ್ಲ ಅದರಲ್ಲೇ ಇರುತ್ತಲ್ಲ? ತಗೊಂತದ್ರಿ, ಎಲ್ಲ ತಗೊಂತದ್ರಿ, ಹೊರಗಡೆ ಬಿಟ್ಕೊಡಲ್ಲ. ಸರಿ. ಈಗ ಅಡಿಕೆ ಗಿಡದ್ದು ಏನು ಪ್ರಾಫಿಟ್ ಗುಂಡಿ ಹೊಡೆದದ್ದು? ಪ್ರಾಫಿಟ್ ಅಂದ್ರೆ ಈಗ ಬೇಗ ಈಗ ಹಂಗೆ ಕೈಯಾಗ ತೆಗೆದು ಒಂದು ಅರ್ಧ ಅಡಿ ತೆಗೆದು ಹಾಕೋದ್ಕಿಂತಲೂ ಆ ಬಿಸಿಲಿಗೆ ಜಲ್ದಿ ಇದಾಗುತ್ತೆ. ಇದು ಒಂದು ತನು ಹಿಡ್ಕೊಂತತಿ, ಚೆನ್ನಾಗಿ ಸಿಗುತ್ತೆ ರೀ. ಅದ್ರಲ್ಲಿ ಬೇರೆ ರೂಟ್ಸ್ ಚೆನ್ನಾಗಿ ಹೋಗುತ್ತೆ ಅಂತ, ಚೆನ್ನಾಗೆಲ್ಲ ಬೇರೆಲ್ಲ ಕ್ಲೀನ್ ಎಲ್ಲ ಹೇಳ್ಕೊಂತ ಸ್ಪ್ರೆಡ್ ಆಗುತ್ತೆ ಅಂತ. ಚೆನ್ನಾಗುತ್ತೆ. ಒಟ್ಟಿಗೆ ಅಡಿಕೆ ಗಿಡಕ್ಕೂ ಭಾಳ ಅನುಕೂಲ. ಅಡಿಕೆ, ಬಾಳೆಗೂ ಹಾಕ್ಬೋದು, ತೆಂಗು. ನಾವು ಸುಮಾರು ಈ ಥರ ಮಿಷಿನ್ ಮಾಡ್ಕೊಂಡು 4ರಿಂದ 5 ವರ್ಷ ಆಯ್ತು. ಎಲ್ಲರೂ ಭಾಳ ಇಷ್ಟಪಡಲ್ಲ, ಭಾಳ ಇಷ್ಟಪಟ್ಟು ತಡ್ರಿ ಒಂದು ನಿಮಿಷ. ಎಲ್ಲ ಕಡೆಯಿಂದ ಕರೆಕ್ಟ್